ನಾಡಿದ್ದು ರಾಹುಲ್ ಗಾಂಧಿ ಅವರು ಕರ್ನಾಟಕದಲ್ಲಿ ಬಂದು ನೀಡಲಿರುವಂತಹ ಚುನಾವಣಾ ಅಕ್ರಮಗಳ ವಿವರಗಳು ದೇಶದ ರಾಜಕೀಯದಲ್ಲಿ ಕೋಲಾಹಲವನ್ನು ಸೃಷ್ಟಿ ಮಾಡಲಿದೆಯಾ? ಅದೊಂದು ಆಟಂ ಬಾಂಬ್ ಅಂತಾನೆ ಅವರು ಹೇಳಿರೋದು ಯಾವುದರ ಸಂಕೇತ? ವಿಪಕ್ಷ ನಾಯಕನ ಈ ದಿಟ್ಟ ನಡೆ ಹಾಗೆ ನಿರ್ಧಾರ ಚುನಾವಣಾ ಆಯೋಗ ಮಾತ್ರ ಅಲ್ಲ, ಆಡಳಿತಾರೂಢ ಬಿಜೆಪಿಯನ್ನು ಕೂಡ ಕಂಗೆಡಿಸಲಿದೆಯಾ? ರಾಹುಲ್ ಗಾಂಧಿ ಅವರು ಚುನಾವಣಾ ಆಯೋಗದ ವಿರುದ್ಧ ಇವೆ ಅಂತ ಹೇಳ್ತಾ ಇರುವಂತಹ ಪ್ರಬಲ ಪುರಾವೆಗಳು ಯಾವುವು? ಚುನಾವಣಾ ಆಯೋಗ ಈ ಗಂಭೀರ ಆರೋಪಗಳನ್ನು ಪರಿಗಣಿಸದೆ ಗಮನಿಸೋದಕ್ಕೆ ಅರ್ಹ ಅಲ್ಲ ಅಂತ ಸಾರಾಸಗಟಾಗಿ ತಳ್ಳಿ ಹಾಕ್ತಾ ಇರೋದು ಯಾಕೆ? ಚುನಾವಣಾ ಆಯೋಗ ಶುದ್ಧವಾಗಿದ್ರೆ ವಿರೋಧ ಪಕ್ಷದ ನಾಯಕನ ಗಂಭೀರ ಆರೋಪಕ್ಕೆ ಯಾಕೆ ಪ್ರಾಮಾಣಿಕ ಪ್ರತಿಕ್ರಿಯೆಯನ್ನು ಕೊಡ್ತಾ ಇಲ್ಲ? ಮಹಾರಾಷ್ಟ್ರದಲ್ಲಿ ಮತ ಕಳ್ಳತನದ ಆರೋಪಗಳ ತನಿಖೆ ಮಾಡುವಂತಹ ರಾಜಕೀಯ ಇಚ್ಛಾಶಕ್ತಿಯನ್ನು ಸರ್ಕಾರ ತೋರಿಸುತ್ತಾ? ರಾಹುಲ್ ಗಾಂಧಿ ಅವರ ಪುರಾವೆಗಳು ನಿಜವಾಗಿಯೂ ಪರಿಶೀಲನೆಗೆ ಒಳಪಟ್ರೆ ಆಗುವಂಥ ರಾಜಕೀಯ ಪರಿಣಾಮಗಳೇನು? ನಾಡಿದ್ದು ಅಂದ್ರೆ ಆಗಸ್ಟ್ 5ರಂದು ರಾಹುಲ್ ಗಾಂಧಿ ಅವರು ಬೆಂಗಳೂರಲ್ಲಿ ಏನ್ ಹೇಳಲಿದ್ದಾರೆ ಹಾಗೂ ಏನನ್ನ ಬಯಲು ಮಾಡಲಿದ್ದಾರೆ ಅನ್ನೋ ಒಂದು ಕುತೂಹಲ ಇಡೀ ದೇಶದೆದುರಿರುವಾಗ ಅದನ್ನೇ ನಾವು ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ವಾರ್ತಾಭಾರತಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಹಾಗೆ ಈ ಕುರಿತಾಗಿ ನಿಮ್ಗೆ ಏನು ಅಭಿಪ್ರಾಯಗಳಿದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಹಾಗೆ ಈ ವಿಡಿಯೋದ ಲಿಂಕ್ ಅನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ಈಗ ನಾವು ವಿಷಯಕ್ಕೆ ಬರೋಣ. ರಾಹುಲ್ ಗಾಂಧಿ ಅವರು ಚುನಾವಣಾ ಆಯೋಗಕ್ಕೆ ಬಹಳ ದೊಡ್ಡ ಎಚ್ಚರಿಕೆಯನ್ನು ನೀಡಿದ್ದಾರೆ. ಅವರು ಮಹಾರಾಷ್ಟ್ರ ಚುನಾವಣೆಯಲ್ಲಿ ಮತದಾರರ ಪಟ್ಟಿಯ ಬಗ್ಗೆ ಮಹತ್ವದ ಹೇಳಿಕೆಯನ್ನು ನೀಡಿದ್ದಾರೆ. ಅಲ್ಲದೆ ಮತ್ತೊಮ್ಮೆ ಮತ ಕಳ್ಳತನದ ಆರೋಪವನ್ನು ಮಾಡಿದ್ದಾರೆ. 6 ತಿಂಗಳ ತನಿಖೆ ನಂತರ ಚುನಾವಣಾ ಆಯೋಗ ತತ್ತರಿಸಿ ಹೋಗಬಹುದಾದಂತಹ ಪುರಾವೆಗಳು ತಮ್ಮ ಮುಂದೆ ಇವೆ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ರಾಹುಲ್ ಗಾಂಧಿ ಅವರು ಈ ಪುರಾವೆಗಳನ್ನು ಪರಮಾಣು ಬಾಂಬ್ ಅಂತ ಕರೆದಿದ್ದಾರೆ. ಚುನಾವಣಾ ಆಯೋಗ ಮತಗಳನ್ನು ಕದೀತಾ ಇದೆ ಮತ್ತು ಬಿಜೆಪಿಗಾಗಿ ಈ ಒಂದು ಕಳ್ಳತನವನ್ನು ಮಾಡ್ತಾ ಇದೆ ಅಂತ ಅವರು ಹೇಳಿದ್ದಾರೆ. ನಾನು ಹಗುರವಾಗಿ ಮಾತಾಡ್ತಾ ಇಲ್ಲ, ನಾನು 100ಕ್ಕೆ 100 ಪುರಾವೆಯೊಂದಿಗೆ ಮಾತಾಡ್ತಾ ಇದ್ದೀನಿ ಅಂತ ಅವ್ರು ಹೇಳಿದ್ದಾರೆ. ನಾವಿದನ್ನ ಬಿಡುಗಡೆ ಮಾಡಿದ ತಕ್ಷಣ ಚುನಾವಣಾ ಆಯೋಗ ಮತದಾರರನ್ನ ಕದೀತಾ ಇದೆ ಅಂತ ಇಡೀ ದೇಶಕ್ಕೆ ತಿಳಿಯುತ್ತೆ ಅಂತ ಅವ್ರು ಹೇಳಿದ್ದಾರೆ. ओपन एंड शट प्रूफ है कि इलेक्शन कमीशन वोट चोरी में इन्वॉल्व है और मैं लाइटली नहीं बोल रहा हूं, मैं 100% प्रूफ के साथ बोल रहा हूं. ठीक है, और आप सबको पता लग जाएगा जैसे ही हमने ये रिलीज किया, पूरे देश को पता लग जाएगा कि इलेक्शन कमीशन वोटर चोरी करा रहा है. किसके लिए करा रहा है? किसके लिए करा रहा है? बीजेपी के लिए करा रहा है. ओपन एंड शट है, नो क्वेश्चन. हमें मध्य प्रदेश में सस्पिशन था, लोकसभा में सस्पिशन था, महाराष्ट्र में वो थोड़ा आगे गया, स्टेट लेवल पे हमें लगा कि यहां पे चोरी हुई है. वोटर एडिशन हुआ था, 1 करोड़ वोटर्स ऐड हुए थे. फिर हम थोड़ा डिटेल में गए, हमने कहा देखो अब इलेक्शन कमीशन तो मदद नहीं कर रहा है, तो थोड़ी ग्रैन्युलैरिटी में जाना है, गहराई में जाना है. तो हमने अपना ही इन्वेस्टिगेशन करवाया. उसमें 6 महीने लगे और जो हमें मिला है वो एटम बॉम्ब है. मतलब एटम बॉम्ब है, फटेगा तो आप इलेक्शन कमीशन आपको दिखेगा नहीं हिंदुस्तान में. ಅದು ಯಾರಿಗಾಗಿ ಮಾಡ್ತಾ ಇದೆ? ಅದು ಬಿಜೆಪಿಗಾಗಿ ಅಂತ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ರಾಹುಲ್ ಗಾಂಧಿ ಅವರು ಮತ ಕಳ್ಳತನದ ಬಗ್ಗೆ ಮಾತಾಡ್ತಾನೆ ಇದ್ರು, ಆದ್ರೆ ಈಗ ಅವರು ಪುರಾವೆಗಳೊಂದಿಗೆ ಹೇಳ್ತಾ ಇದ್ದಾರೆ. ಮಧ್ಯಪ್ರದೇಶ ಚುನಾವಣೆಯಿಂದಾನೇ ಅನುಮಾನಗಳು ಪ್ರಾರಂಭ ಆದವು ಅಂತ ಅವ್ರು ಹೇಳಿದ್ದಾರೆ. ಆದರೆ ಮಹಾರಾಷ್ಟ್ರದಲ್ಲಿ 1 ಕೋಟಿ ಮತಗಳನ್ನು ಸೇರಿಸಿದಾಗ ಅನುಮಾನಗಳು ಹೆಚ್ಚಾಗೋದಕ್ಕೆ ಶುರುವಾದವು. ಮತ್ತೆ ಈಗ ಪುರಾವೆಗಳು ಕಂಡಿವೆ. ಈ ಪುರಾವೆಗಳು ಪರಮಾಣು ಬಾಂಬ್ನಂತಿವೆ ಅಂತ ಹೇಳಿದ್ದಾರೆ ಅವರು. ಚುನಾವಣಾ ಆಯೋಗ ಮಹಾರಾಷ್ಟ್ರದ ಮತದಾರರ ಪಟ್ಟಿಯನ್ನ ಕಾಂಗ್ರೆಸ್ ಯಾವ ರೂಪದಲ್ಲಿ ಬೇಕು ಅಂತ ಕೇಳ್ತೋ ಆ ರೂಪದಲ್ಲಿ ಸಲ್ಲಿಸೋದು ಉತ್ತಮ. ಅದನ್ನ ಎಲೆಕ್ಟ್ರಾನಿಕ್ ರೂಪದಲ್ಲಿ ನೀಡಿ ಅದರಿಂದ ಹೆಸರುಗಳನ್ನು ಹೊಂದಿಸುವಾಗ ಹುಡುಕೋದಿಕ್ಕೆ ಸುಲಭ ಆಗುತ್ತೆ. ಚುನಾವಣಾ ಆಯೋಗ ಪಟ್ಟಿಯನ್ನ ನೀಡೋದ್ರ ಬಗ್ಗೆ ಮಾತಾಡಿದೆ, ಆದರೆ ಕಾಂಗ್ರೆಸ್ ಎಲೆಕ್ಟ್ರಾನಿಕ್ ರೂಪದಲ್ಲಿ ಮತದಾರರ ಪಟ್ಟಿ ಬೇಕು ಅಂತ ಹೇಳ್ತಾ ಇದೆ. ಜೂನ್ನಲ್ಲಿ ಚುನಾವಣಾ ಆಯೋಗ ಕಾಂಗ್ರೆಸ್ ಕೇಳ್ತಾ ಇರುವಂತಹ ರೀತಿಯ ಪಟ್ಟಿಯನ್ನ ನೀಡೋದಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಅದು ಇದನ್ನ ಹಿಂದೆ ಯಾರಿಗೂ ಕೂಡ ನೀಡಿಲ್ಲ ಅಂತ ಹೇಳಿತ್ತು. ಸುಪ್ರೀಂ ಕೋರ್ಟ್ನ ಆದೇಶವನ್ನ ಸಹ ಅದು ಉಲ್ಲೇಖ ಮಾಡಿದೆ. ಆದರೆ ಬಿಹಾರದಲ್ಲಿ ನಡೆದಂಥ ಮತದಾರರ ಪಟ್ಟಿ ಪರಿಷ್ಕರಣೆ ಸಂದರ್ಭದಲ್ಲಿ ಚುನಾವಣಾ ಆಯೋಗ 2003ರ ಮತದಾರರ ಪಟ್ಟಿಯನ್ನ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಿದೆ. ಬಿಹಾರದಲ್ಲಿ ಮತದಾರರ ಪಟ್ಟಿಯನ್ನ ಅಪ್ಲೋಡ್ ಮಾಡೋದಕ್ಕೆ ಸಾಧ್ಯ ಆದರೆ ಮಹಾರಾಷ್ಟ್ರದ ಮತದಾರರ ಪಟ್ಟಿಯನ್ನ ಯಾಕೆ ಅಪ್ಲೋಡ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಮತ್ತೆ ಕೇಳಲಾಯಿತು. ರಾಹುಲ್ ಗಾಂಧಿ ಅವರು ಡಿಜಿಟಲ್ ರೂಪದಲ್ಲಿ ಪಟ್ಟಿಯೊಂದಿಗೆ ವಿಡಿಯೋ ತುಣುಕನ್ನ ಸಹ ಕೋರಿದ್ದಾರೆ. ರಾಹುಲ್ ಗಾಂಧಿ ಅವರು ಮಹಾರಾಷ್ಟ್ರದ ಬಗ್ಗೆ ನಿರಂತರವಾಗಿ ಮಾತಾಡ್ತಾ ಇದ್ದಾರೆ ಮತ್ತೆ ಬರೀತಾ ಇದ್ದಾರೆ. ಚುನಾವಣೆಯ ಹಲವಾರು ತಿಂಗಳುಗಳ ನಂತರ ಅವರು 3 ಪ್ರಮುಖ ಪತ್ರಿಕೆಗಳಲ್ಲಿ ಲೇಖನಗಳನ್ನು ಬರೆದು ಮತ ಕಳ್ಳತನದ ಆರೋಪಗಳನ್ನು ಮಾಡಿದ್ದಾರೆ.
ಜೂನ್ 6ರಂದು ರಾಹುಲ್ ಗಾಂಧಿ ಅವರ ಲೇಖನ ಇಂಡಿಯನ್ ಎಕ್ಸ್‌ಪ್ರೆಸ್, ಲೋಕ್ಮತ್ ಮತ್ತೆ ದೈನಿಕ್ ಜಾಗರಣ್ ಪತ್ರಿಕೆಗಳಲ್ಲಿ ಪ್ರಕಟ ಆಯಿತು. ಈ ಲೇಖನದಲ್ಲಿ ರಾಹುಲ್ ಗಾಂಧಿ ಅವರು ಮಹಾರಾಷ್ಟ್ರದಲ್ಲಿ 5 ವರ್ಷಗಳಲ್ಲಿ ಸೇರಿಸಲ್ಪಟ್ಟಂತಹ ಮತದಾರರಿಗಿಂತ 5 ತಿಂಗಳಲ್ಲಿ ಹೆಚ್ಚಿನ ಮತದಾರರನ್ನು ಸೇರಿಸಲಾಗಿದೆ ಅಂತ ಹೇಳಿದ್ದಾರೆ. ಇದು ಹೇಗೆ ಸಂಭವಿಸಿತು ಅನ್ನುವಂಥ ಒಂದು ಪ್ರಶ್ನೆಯನ್ನು ಎತ್ತಿದ್ದಾರೆ. ಹಾಗೆ 2019ರಲ್ಲಿ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲಿ ನೋಂದಾಯಿತ ಮತದಾರರ ಸಂಖ್ಯೆ 8.98 ಕೋಟಿ ಮತ್ತೆ ಮೇ 2024ರ ಲೋಕಸಭೆ ಚುನಾವಣೆಯಲ್ಲಿ ನೋಂದಾಯಿತ ಮತದಾರರ ಸಂಖ್ಯೆ 9.29 ಕೋಟಿಗೆ ಹೆಚ್ಚಾಗುತ್ತೆ. 5 ವರ್ಷಗಳಲ್ಲಿ 31 ಲಕ್ಷ ಮತದಾರರು ಹೆಚ್ಚಾಗ್ತಾರೆ. ಇದು 5 ವರ್ಷಗಳ ಅಲ್ಪ ಹೆಚ್ಚಳ ಆಗಿದೆ. ಆದರೆ ಮೇ 2024ರ ನಂತರ ಅಂದರೆ ನವೆಂಬರ್ನಲ್ಲಿ ವಿಧಾನಸಭೆಯಲ್ಲಿ ನೋಂದಾಯಿತ ಮತದಾರರ ಸಂಖ್ಯೆ 9.70 ಕೋಟಿ ಆಗುತ್ತೆ. ಅಂದರೆ 5 ತಿಂಗಳೊಳಗೆ 41 ಲಕ್ಷ ಮತದಾರರು ಹೆಚ್ಚಾಗ್ತಾರೆ. ಇದು ಅಸಾಮಾನ್ಯ ಅಂತ ರಾಹುಲ್ ಗಾಂಧಿ ಅವರು ಹೇಳ್ತಾರೆ. ಇನ್ನು ಮತದಾರರ ಪಟ್ಟಿಯನ್ನ ಮತಗಟ್ಟೆಯಲ್ಲಿ ಮಾಡಿದಂಥ ವಿಡಿಯೋಗ್ರಫಿಯನ್ನ ನೀಡುವಂತೆ ಕೇಳಿದಾಗ ಚುನಾವಣಾ ಆಯೋಗ ಸಂಪೂರ್ಣವಾಗಿ ಮೌನವಾಯಿತು. ಒಂದು ಮಾತನ್ನು ಕೂಡ ಅದು ಹೇಳಲಿಲ್ಲ. ಒಮ್ಮೆ ಅಲ್ಲ ಹಲವು ಬಾರಿ ನಾವು ಅವರಿಗೆ ಹೇಳಿದೀವಿ ಅಂತ ರಾಹುಲ್ ಗಾಂಧಿ ಹೇಳ್ತಾರೆ. इलेक्शन कमीशन से कहा कि आप हमें वोटर लिस्ट दीजिए, आप हमें वीडियोग्राफी, हर पोलिंग बूथ पे वीडियो लगा हुआ है वो दीजिए. इलेक्शन कमीशन बिल्कुल शांत हो गया, चुप हो गया, एक शब्द नहीं कहा. एक बार नहीं अनेक बार हमने उनसे कहा कि देखिए कानून कहता है कि हमें वोटर लिस्ट दी जाए, कानून कहता है कि वीडियोग्राफी हमें दी जाए. आज तक महाराष्ट्र की वोटर लिस्ट हमें नहीं मिली. वीडियोग्राफी का कानून बदल दिया क्योंकि वो सच्चाई छुपाना चाहते हैं. ಕಾನೂನು ಮತದಾರರ ಪಟ್ಟಿಯನ್ನು ನೀಡಬೇಕು ಅಂತ ಹೇಳುತ್ತೆ, ವಿಡಿಯೋಗ್ರಫಿಯನ್ನು ಕೂಡ ನೀಡಬೇಕು ಅಂತ ಕಾನೂನು ಹೇಳುತ್ತೆ. ಆದರೆ ಅವರು ಸತ್ಯವನ್ನು ಮರೆ ಮಾಡೋದಕ್ಕೆ ಬಯಸೋ ಕಾರಣ ವಿಡಿಯೋಗ್ರಫಿಗಾಗಿ ಕಾನೂನನ್ನು ಮಾಡಿದರು. ಅವರನ್ನು ಬಿಡೋದಿಲ್ಲ ಅಂತ ರಾಹುಲ್ ಗಾಂಧಿ ಅವರು ಹೇಳಿದರು. ಮತ ಕಳ್ಳತನ ಭಾರತಕ್ಕೆ ಮಾಡುವಂಥ ಒಂದು ದ್ರೋಹ, ಇದು ದೇಶ ದ್ರೋಹ. ನಿವೃತ್ತಿಯ ನಂತರ ಕೂಡ ಈ ಅಧಿಕಾರಿಗಳನ್ನ ಶೋಧಿಸಿ ಅವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಹೇಳಿದ್ದಾರೆ. और मैं ये बड़ी सीरियसली बोल रहा हूं, जो भी ये काम कर रहे हैं, ठीक है, इलेक्शन कमीशन में जो भी ये काम कर रहे हैं, राइट फ्रॉम द टॉप टू द बॉटम, आप एक बात याद रखिए, आपको हम छोड़ेंगे नहीं. कुछ भी हो जाए हम छोड़ेंगे नहीं आपको, क्योंकि आप हिंदुस्तान के खिलाफ काम कर रहे हो. ये ट्रीजन है और कम, इससे कम नहीं है. तो आप याद रखिए, आप कहीं भी हो, रिटायर्ड हो, कुछ भी हो, ठीक है, हम आपको ढूंढ के निकालेंगे. ಲೋಕಸಭೆ ಚುನಾವಣೆಯ ಮೊದಲು ರಾಹುಲ್ ಗಾಂಧಿ ಅವರು ಇಡಿ, ಸಿಬಿಐ ಮತ್ತೆ ಆದಾಯ ತೆರಿಗೆ ಅಧಿಕಾರಿಗಳಿಗೆ ಅದೇ ಮಾತನ್ನ ಹೇಳಿದ್ರು. ಅದಾದ ನಂತರ ಕಾಂಗ್ರೆಸ್ ಪಕ್ಷದ ಖಾತೆಯನ್ನ ಸ್ವಲ್ಪ ಸಮಯದವರೆಗೆ ಮುಟ್ಟುಗೋಲು ಹಾಕೊಳ್ಳಾಯಿತು. ಮತ್ತೆ 1800 ಕೋಟಿ ರೂಪಾಯಿ ವಿಷಯವಾಗಿ ನೋಟಿಸ್ ಅನ್ನ ಕಳಿಸಲಾಯಿತು. ಇದರಿಂದಾಗಿ ಕಾಂಗ್ರೆಸ್ನ ಚುನಾವಣಾ ಪ್ರಚಾರ ಬಹಳ ಸಮಯದವರೆಗೆ ನಿಂತು ಹೋಯಿತು. ಕಡೆಗೆ ಆ ವಿಷಯ ಏನಾಯ್ತು, ಅದು ಯಾವ ಸ್ಥಿತಿಯಲ್ಲಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆದರೆ ಅದರ ನಂತರ ಈ ವಿಷಯ ತುಂಬಾನೇ ದೊಡ್ಡದಾಯಿತು. ಅದು ಚುನಾವಣೆಯಲ್ಲಿ ವಿರೋಧ ಪಕ್ಷಗಳ ಅವಕಾಶಗಳ ಬಗ್ಗೆ ಅನುಮಾನಗಳನ್ನು ಹುಟ್ಟಾಕ್ತು. ಅದನ್ನ ತಡೆಯೋದಿಕ್ಕೆ ತನಿಖಾ ಸಂಸ್ಥೆಗಳನ್ನು ಮುಂದೆ ಮಾಡಲಾಗುತ್ತೆ. ಆದರೆ ಇಲ್ಲಿ ಪ್ರಶ್ನೆ ಏನು ಅಂತ ಅಂದ್ರೆ, ಸಂವಿಧಾನದ ಮೇಲೆ ಪ್ರಮಾಣ ಮಾಡುವಂಥ ಅಧಿಕಾರಿಗಳು ಭಾರತೀಯ ಪ್ರಜಾಪ್ರಭುತ್ವವನ್ನು ಹೇಗೆ ವಂಚಿಸ್ತಾರೆ ಅನ್ನೋದು, ಅಧಿಕಾರಕ್ಕೋಸ್ಕರ ಅವರು ಯಾವಾಗ ಹೇಗೆಲ್ಲ ಬದಲಾಗ್ತಾರೆ ಅನ್ನೋದು ಯಾರಿಗೂ ಗೊತ್ತಾಗೋದಿಲ್ಲ. ಅವರು ಯಾವಾಗ ಅಮಾಯಕ ವ್ಯಕ್ತಿಯನ್ನ ಬಲೆಗೆ ಬೀಳಿಸ್ತಾರೆ, ದಾಳಿಗಳಿಂದ ಹಿಡಿದು ನಕಲಿ ಪ್ರಕರಣಗಳಲ್ಲಿ ಸಿಲುಕಿಸುವವರೆಗೆ ಅವರು ಏನೇನೆಲ್ಲ ಮಾಡ್ತಾರೆ, ಅವರು ಇದನ್ನು ಎಷ್ಟು ಸಮಯದವರೆಗೆ ಮಾಡ್ತಾನೆ ಇರ್ತಾರೆ. ಕಾಂಗ್ರೆಸ್ ಪಕ್ಷ ಲೋಕಸಭೆ ಚುನಾವಣೆ ಪ್ರಣಾಳಿಕೆಯಲ್ಲಿ ಇದಕ್ಕೆ ಪರಿಹಾರವನ್ನು ಸೂಚಿಸಿದೆ. ಪೊಲೀಸ್ ತನಿಖೆ ಮತ್ತೆ ಗುಪ್ತಚರ ಸಂಸ್ಥೆಗಳು ಕಾನೂನಿನ ಪ್ರಕಾರ ಕಟ್ಟುನಿಟ್ಟಾಗಿ ಕಾರ್ಯನಿರ್ವಹಿಸುತ್ತವೆ ಅಂತ ಖಚಿತಪಡಿಸಿಕೊಳ್ಳುವಂತಹ ಒಂದು ಭರವಸೆಯನ್ನ ಕಾಂಗ್ರೆಸ್ ಆ ಪ್ರಣಾಳಿಕೆಯಲ್ಲಿ ನೀಡಿದೆ. ತನಿಖಾ ಏಜೆನ್ಸಿಗಳ ಯಾವುದೇ ಅನಿಯಂತ್ರಿತ ಅಧಿಕಾರವನ್ನು ಕಡಿಮೆ ಮಾಡಲಾಗುತ್ತೆ ಅಂತ ಹೇಳಿದೆ. ಅವುಗಳನ್ನು ಸಂಸತ್ತು ಅಥವಾ ರಾಜ್ಯ ಶಾಸಕಾಂಗಗಳ ಮೇಲ್ವಿಚಾರಣೆಗೆ ತರಬೇಕು ಅನ್ನೋದು ಕಾಂಗ್ರೆಸ್ನ ಸಲಹೆಯಾಗಿತ್ತು. ಸಿಬಿಐ ಮತ್ತೆ ಇಡಿ ಅನ್ನೋದೇ ಇಲ್ಲ, ಅವು ಬಿಜೆಪಿಯ ಕೈಯಲ್ಲಿನ ಅಸ್ತ್ರಗಳು, ಅವು ಬಿಜೆಪಿಯ ನಿಯಂತ್ರಣದಲ್ಲಿವೆ ಅಂತ ಹೇಳಿದ್ದಾರೆ ರಾಹುಲ್ ಗಾಂಧಿ. ಇನ್ನು ಭಾರತದಲ್ಲಿ ನಾವು ಹೊಂದಿದಂತಹ ಸಂಸ್ಥೆಗಳು ಇವತ್ತು ಭಾರತದ ಸಂಸ್ಥೆಗಳಲ್ಲ. ಚುನಾವಣೆ ಆಯೋಗ ಆಗಿರಬಹುದು ಅಥವಾ ಸಿಬಿಐ, ಇಡಿ ಅಥವಾ ಇವೆಲ್ಲಾನು ಈಗ ಬಿಜೆಪಿ ಮತ್ತೆ RSSನ ಆಯುಧಗಳಾಗಿವೆ ಅಂತ ಹೇಳಿದ್ದಾರೆ. ಈ ಸಂಸ್ಥೆಗಳು ತಮ್ಮ ಕೆಲಸ ಮಾಡಿದ್ರೆ, ಸಿಬಿಐ ತನ್ನ ಕೆಲಸ ಮಾಡಿದ್ರೆ, ಇಡಿ ತನ್ನ ಕೆಲಸ ಮಾಡಿದ್ರೆ ಈಗಿರುವಂತಹ ಸ್ಥಿತಿ ಇರ್ತಾ ಇರಲಿಲ್ಲ ಅಂತ ಹೇಳಿದ್ದಾರೆ. ಅವರು ಇದ್ರ ಬಗ್ಗೆನೂ ಯೋಚನೆ ಮಾಡಬೇಕು. ಒಂದು ದಿನ ಬಿಜೆಪಿ ಸರ್ಕಾರ ಬದಲಾಗುತ್ತೆ ಮತ್ತು ಅದಾದ ನಂತರ ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ಹಾಗಾದೀತು ಅಂತ ಅವರೆಲ್ಲರೂ ಕೂಡ ಯೋಚನೆ ಮಾಡ್ತಾ ಇದ್ದಾರೆ.
ಆದ್ರೆ ಅದಿನ್ ಯಾವತ್ತೂ ಕೂಡ ಸಂಭವಿಸೋದಿಲ್ಲ ಅಂತ ನಾನು ಖಾತ್ರಿ ಪಡಿಸ್ತೀನಿ. ಆದ್ರಿಂದ ಅವ್ರು ಅದ್ರ ಬಗ್ಗೆನೂ ಯೋಚನೆ ಮಾಡಬೇಕು ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. हिंदुस्तान में जो हमारे इंस्टीट्यूशंस हुआ करते थे वो आज इंस्टीट्यूशंस हिंदुस्तान के नहीं है, चाहे वो इलेक्शन कमीशन हो, चाहे वो सीबीआई हो, ईडी हो, ये सब हो, ये अब बीजेपी और आरएसएस के हथियार हैं. ये हिंदुस्तान के इंस्टीट्यूशंस नहीं रहे, इसीलिए ये जो हो रहा है ये हो पा रहा है. अगर ये इंस्टीट्यूशंस अपना काम करते, अगर सीबीआई अपना काम करती, ईडी अपना काम करती, तो ये नहीं होता. तो उनको ये भी सोचना चाहिए, ये जो सब कर रहे हैं, कि किसी ना किसी दिन बीजेपी की सरकार बदलेगी और फिर कार्रवाई होगी, और ऐसी कार्रवाई होगी कि मैं गारंटी कर रहा हूं ये फिर से कभी नहीं होगा. तो उनको भी सोचना चाहिए. ಬಿಹಾರದಲ್ಲಿ ಮತದಾರರ ಪಟ್ಟಿಯ ಬಗ್ಗೆ ಹಲವು ಪ್ರಶ್ನೆಗಳಿದ್ವು. ಎಲ್ಲರೂ ಹಲವು ರೀತಿಯ ಅಕ್ರಮಗಳನ್ನ ನೋಡಿದ್ರು. ಜನರು ಕ್ಯಾಮೆರಾ ಎದುರು ಬಂದು ಹೇಳಿದ್ರು. ಆದ್ರೆ ಚುನಾವಣಾ ಆಯೋಗ ಇದನ್ನು ನಿರಾಕರಿಸ್ತಾನೆ ಹೋಯ್ತು. ಮತ್ತೆ ಮತದಾರರ ಪಟ್ಟಿ ಪರಿಷ್ಕರಣೆ ಕೆಲಸ ಮುಂದುವರಿತು. ಆಗಸ್ಟ್ 1ರಂದು ಮತದಾರರ ಕರಡು ಪಟ್ಟಿ ಬಿಡುಗಡೆ ಮಾಡಲಾಯಿತು. ಸಂಸತ್ತಿನ ಆವರಣದಲ್ಲಿ ನಿತ್ಯನೂ ಇಂಡಿಯಾ ಮೈತ್ರಿಕೂಟದ ನಾಯಕರು ಪರಿಷ್ಕರಣೆ ವಿರುದ್ಧ ಪ್ರತಿಭಟನೆಯನ್ನ ನಡೆಸಿ ಘೋಷಣೆಗಳನ್ನ ಕೂಗ್ತಾ ಇದ್ರು. ಬಿಹಾರದಲ್ಲಿಯೂ ಕೂಡ ನಿರಂತರವಾಗಿ ಪ್ರತಿಭಟನೆಗಳು ನಡೀತಾ ಇವೆ. ಇಷ್ಟೆಲ್ಲದರ ನಂತರನೂ ಚುನಾವಣಾ ಆಯೋಗ ಈ ನಾಯಕರ ಪ್ರಶ್ನೆಗಳಿಗೆ ಯಾಕೆ ಸರಿಯಾಗಿ ಉತ್ತರ ನೀಡ್ತಾ ಇಲ್ಲ? ಅದು ಅವರೊಂದಿಗೆ ಯಾಕೆ ಸಂವಾದವನ್ನ ನಡೆಸ್ತಾ ಇಲ್ಲ? ಆಯೋಗ ಯಾವುದೇ ಪಕ್ಷದ ಒಂದು ಸಂಸ್ಥೆನಾ? ಅದು ಈ ನಾಯಕರನ್ನ ಕರೆದು ಅವರಿಗೆ ಒಂದು ಭರವಸೆಯನ್ನ ನೀಡಬಹುದಲ್ವಾ? ಅಥವಾ ಸ್ವತಃ ಹೋಗಿನೇ ಅವರೊಂದಿಗೆ ಮಾತನಾಡಬಹುದಲ್ವಾ? ಚುನಾವಣಾ ಆಯೋಗ ಸಾಂವಿಧಾನಿಕವಾಗಿ ಸ್ವಾಯತ್ತ ಸಂಸ್ಥೆಯನ್ನಾಗಿ ಮಾಡಲಾಗಿದೆ. ಯೋಗೇಂದ್ರ ಯಾದವ್ ಮತ್ತು ರಾಹುಲ್ ಶಾಸ್ತ್ರಿ ಅವರ ಲೇಖನಗಳು ಇಂಡಿಯನ್ ಎಕ್ಸ್‌ಪ್ರೆಸ್ನಲ್ಲಿ ಪ್ರಕಟ ಆಗಿವೆ. ಯೋಗೇಂದ್ರ ಯಾದವ್ ಬಿಹಾರದಲ್ಲಿ ಮಾಡಿದಂಥ ಪರಿಷ್ಕರಣೆ 94 ಲಕ್ಷ ಜನರ ಮತದಾನದ ಹಕ್ಕನ್ನು ಕಸಿದುಕೊಳ್ಳಬಹುದು ಅಂತ ಹೇಳಿದ್ದಾರೆ. ಅದು 1.5 ಕೋಟಿವರೆಗೂ ಹೋಗಬಹುದು ಅಂತ ಹೇಳಿದ್ದಾರೆ. ಭಾರತದ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಪಟ್ಟಿಯಿಂದ ಅನೇಕ ಮತದಾರರನ್ನ ತೆಗೆದುಹಾಕಬಹುದು. ಇದು ಕೇವಲ ಮೊದಲ ಹಂತದ ಪ್ರಕ್ರಿಯೆ ಅಂತ ನೆನಪಿನಲ್ಲಿಡಬೇಕು ಅಂತ ಯೋಗೇಂದ್ರ ಬರೆದಿದ್ದಾರೆ. ಮುಂಬರುವಂತಹ ಹಂತಗಳಲ್ಲಿ ಹೆಚ್ಚಿನ ಹೆಸರುಗಳನ್ನು ಸಹ ತೆಗೆದು ಹಾಕಬಹುದು ಅನ್ನುವಂಥ ಒಂದು ಆತಂಕವನ್ನ ಅವರು ವ್ಯಕ್ತಪಡಿಸಿದ್ದಾರೆ. 21ನೇ ಶತಮಾನದಲ್ಲಿ ಇದು ಜಗತ್ತಿನ ಎಲ್ಲಿಯೂ ಕೂಡ ಸಂಭವಿಸಿಲ್ಲ ಅಂತ ಅವರು ಹೇಳಿದ್ದಾರೆ. ಜನವರಿ 2025ರಲ್ಲಿ ಬಿಹಾರದ ಚುನಾವಣಾ ಆಯೋಗ ಸ್ಥೂಲ ಪರಿಷ್ಕರಣೆಯ ನಂತರ ಅಂತಿಮ ಪಟ್ಟಿಯನ್ನು ಬಿಡುಗಡೆ ಮಾಡಿತ್ತು. ಆ ಪಟ್ಟಿಯಲ್ಲಿ 4 ಲಕ್ಷ ಜನರ ಹೆಸರುಗಳನ್ನು ಮತದಾರರ ಪಟ್ಟಿಯಿಂದ ಅಳಿಸಲಾಗಿತ್ತು. ಆದರೆ ಈಗಿನ 65 ಲಕ್ಷ 69 ಲಕ್ಷ ಅಳಿಸುವಿಕೆ ಬಹಳ ದೊಡ್ಡ ಸಂಖ್ಯೆ. ಇದು ಅವರಲ್ಲಿ ಮರಣ ಹೊಂದಿದವರು ಅಥವಾ ಶಾಶ್ವತವಾಗಿ ವಿಳಾಸವನ್ನ ಬದಲಾಯಿಸಿದವರು ಕೂಡ ಇದ್ದಾರೆ. ಸುಮಾರು 1.25 ಲಕ್ಷ ಜನರು ತಮ್ಮ ಫಾರಂ ಅನ್ನ ಹಿಂತಿರುಗಿಸದೇ ಇದ್ದವರು ಅಂತ ಹೇಳಲಾಗುತ್ತೆ. 2003ರ ಪಟ್ಟಿಯಲ್ಲಿ ಹೆಸರಿದ್ದವರ ಹೆಸರುಗಳನ್ನು ಅಳಿಸಲಾಗೋದಿಲ್ಲ ಅಂತ ಚುನಾವಣಾ ಆಯೋಗ ನ್ಯಾಯಾಲಯದಲ್ಲಿ ಹೇಳಿದೆ. ಹಾಗಾದ್ರೆ 65 ಲಕ್ಷ ಅಥವಾ 69 ಲಕ್ಷ ಜನರ ಹೆಸರುಗಳನ್ನು ಹೇಗೆ ಅಳಿಸಲಾಗ್ತಾ ಇದೆ? ಚುನಾವಣಾ ಆಯೋಗ ಅದ್ರ ಬಗ್ಗೆ ಸ್ಪಷ್ಟೀಕರಣವನ್ನ ನೀಡಬೇಕಾಗಿದೆ. ಆದ್ರೆ ಅದು ಎಲ್ಲವನ್ನ ತಪ್ಪಿಸ್ಕೊಳ್ತಾ ಇರೋದು ಯಾರಿಗಾಗಿ? ಈ ವಿಷಯದ ಕುರಿತಾಗಿ ನೀವೇನು ಹೇಳ್ತೀರಿ? ನಿಮ್ಗೇನು ಅಭಿಪ್ರಾಯ ಇದೆ ಅದನ್ನ ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ.